ಹಾಗೂ SP ಕ್ರಿಯೇಷನ್ಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇಂದು ಪ್ರಥಮ ಭಾಷೆ ಕನ್ನಡದಲ್ಲಿ SSLC ಪರೀಕ್ಷೆ ಮಾರ್ಚ್ ಏಪ್ರಿಲ್ 2023ರಲ್ಲಿ ಅಂದರೆ ಏನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ 31 ಮಾರ್ಚ್ 2023ಕ್ಕೆ ನಡೆಯಲಿದೆಯಲ್ಲ, ಅದಕ್ಕಾಗಿ ಮ್ಯಾಕ್ಸಿಮಮ್ ಸ್ಕೋರ್ ತುಂಬಾ ಒಂದು ಎಲ್ಲ ಸಿಲೆಬಸ್ ಕವರ್ ಆಗುವ ಹಾಗೆಯೇ ನಾವು ಮಾಡೆಲ್ ಕ್ವಶನ್ ಪೇಪರ್ಗಳಿದ್ದಾವೆ. ಆಲ್ರೆಡಿ 2 ಕ್ವಶನ್ ಪೇಪರ್ ಹಾಕಿದ್ದೀವಿ. ಇದು 3ನೇ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ ಅದ. ಟೋಟಲಿ 15 ಸೆಟ್ ಕ್ವಶನ್ ಪೇಪರ್ಗಳು ಹಾಕಬೇಕಂತಿದೆ. ಆಲ್ರೆಡಿ ಬಹಳಷ್ಟು ವಿಡಿಯೋಗಳಿದ್ದಾವೆ. ಹಿಂದಿನ ಎಲ್ಲ ವಿಷಯದ ವಿಡಿಯೋ ನೋಡಿದ್ರೆ SSLC ಆ್ಯನ್ಯುವಲ್ ಎಕ್ಸಾಮ್ 2023 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಸೀರೀಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. ಅದನ್ನು ಕಮೆಂಟಲ್ಲಿ ಪಿನ್ ಮಾಡಿದ್ದೀವಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಶುರು ಮಾಡೋಣ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿರ್ತಕ್ಕಂಥ ಥರ್ಡ್ ಸೆಟ್ಟಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು. ಪ್ರಶ್ನೆ 1, ಮಹಾತ್ಮ ಈ ಸಂಧಿಗೆ ಉದಾಹರಣೆ ಕೇಳಿದ್ದಾರೆ. ಡೈರೆಕ್ಟಾಗಿ ಉತ್ತರ ನೋಡೋಣ. ಸವರ್ಣ ದೀರ್ಘ ಸಂಧಿ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 2, ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬರ್ತಕ್ಕಂಥ ಚಿಹ್ನೆ ಇರಬೇಕು ಅಂತ ಕೇಳಿದ್ದಾರೆ. ಅದು ಪೂರ್ಣ ವಿರಾಮನ ಆಗ್ತದ. ಭಕ್ತರ ದೆಸೆಯಿಂದ ಇಲ್ಲಿ ಬಂದಿರತಕ್ಕಂಥ ವಿಭಕ್ತಿ ಇದೆ. ಎಸ್, ದೆಸೆಯಿಂದ ಅಂತ ಇದೆ. ಅದು ಪಂಚಮಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 4ನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 4ಅಲ್ಲಿ ಕೊಟ್ಟಿರೋ ಪದಗಳಲ್ಲಿ ಪಾರ್ಸಿ ಭಾಷೆ ಪದ ಯಾವುದು ಅಂತ ಕೇಳಿದ್ದಾರೆ. ಉತ್ತರ ನೋಡಿರ್ಬೋದು, ಅಬಕಾರಿ ಅಂತಕ್ಕಂಥದ್ದು ಇದೆ. ಇನ್ನು 5ರಲ್ಲಿ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ, ಎಸ್, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರ್ತಕ್ಕಂಥ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತೀವಿ. ಕೊಟ್ಟಿರೋ ಧಾತುಗಳಲ್ಲಿ ಅಕರ್ಮಕ ಧಾತು ಯಾವುದು ಅಂತ ಕೇಳಿದ್ದಾರೆ. ಹೋಗು ಅಂತಕ್ಕಂಥದ್ದು ಅಕರ್ಮಕ ಧಾತು ಅದ. ಎಸ್, 5ನೇದು ಸಾಮಾನ್ಯ ವಾಕ್ಯ, 6ನೇದು ಹೋಗು. ಇನ್ನು ಸಂಬಂಧೀಕರಣ ಮಾದರಿ ಪ್ರಶ್ನೆಗಳನ್ನು ನೋಡೋಣ. ಶ್ರಮಣಿ ಸವನಿ ಆದರೆ ಪರೀಕ್ಷಿಸು ಅಂತ ಕೇಳಿದ್ದಾರೆ. ಪರೀಕ್ಷಿಸು ಅಂತಂದ್ರೆ ಪರೀಕ್ಷಿಸು ಅಂತಕ್ಕಂಥದ್ದು ಆಗ್ತದೆ. ಅದು ತತ್ಸಮ ತದ್ಭವ ಇದಾವೆ. ಮಕ್ಕಳು ಮರಿ ಜೋಡು ನುಡಿ ಆದರೆ ಮೆಲ್ಲ ಮೆಲ್ಲನೆ ಕೇಳಿದರೆ. ಮೆಲ್ಲ ಮೆಲ್ಲನೆ ಅನ್ನೋದು ಎಸ್, ದ್ವಿರುಕ್ತಿ, ಒಂದೇ ಪದ 2 ಸಾರಿ ಇದೆ. ತನುಜ ಅಂದರೆ ಮಗ, ಅನುಜ ಅಂದರೆ ಯಾರು? ಎಸ್, ಅನುಜ ಅಂದರೆ ತಮ್ಮ, ಅಗ್ರಜ ಅಂದರೆ ದೊಡ್ಡಣ್ಣ ಆಗ್ತಾನೆ. ದಡ ದಡ ಅನುಕರಣ ಅವ್ಯಯ ಅಂತ ಇದೆ. ಬೇಡ ಅಂತ ಕೇಳಿದ್ದಾರೆ. ಬೇಡ ಅಂತಕ್ಕಂಥದ್ದು ಕ್ರಿಯಾರ್ಥಕ ಅವ್ಯಯ ಆಗದ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಿಸಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ 11, ಮತಂಗ ಆಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಅಂತ ಕೇಳಿದ್ದಾರೆ. ಉತ್ತರ ಶಬರಿ. ಪ್ರಶ್ನೆ 12, ಗುರು ಪೂರ್ಣಿಮಾ ದಿನದಂದು ಲೇಖಕರು ಯಾರನ್ನು ಪೂಜಿಸುತ್ತಾರೆ ಅಂತ ಇದೆ. ಧ್ವಜವನ್ನೇ ಅಂತಕ್ಕಂಥದ್ದು ಉತ್ತರ ಇತ್ತು. ಧರ್ಮ ಬುದ್ಧಿಯಲ್ಲಿ ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ಅಂತ ಇದೆ. ಉತ್ತರ ಇದೆ, ದೇವರು, ಗುರುಗಳು ಮತ್ತು ಬ್ರಾಹ್ಮಣರ ಪೂಜೆ ಮಾಡುತ್ತಾ ಬೆಳಗಿನ ವೇಳೆಯನ್ನು ಧರ್ಮ ಬುದ್ಧಿ ಕಳೆದನು. ಪ್ರಶ್ನೆ 14, ಹಲಗಲಿಯ ಗುರುತು ಉಳಿಯುವಂತಹದ್ದು ಏಕೆ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಕಾರ್ ಸಾಹೇಬ್ನ ಆದೇಶದ ಮೇರೆಗೆ ಬಿಳಿಯರ ದಂಡು ದಾಳಿ ನಡೆಸಿ ಊರಿಗೆ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯು ಗುರುತುಳಿಯದಂತೆ ಭಸ್ಮವಾಯಿತು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 15, ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು. ಎಸ್, ವಾರುಣ, ವಾಯುವ್ಯ, ಆಗ್ನೇಯ, ಇಂದ್ರಾದ್ರಿ ಆಸೆಗಳನ್ನು ಕೊಟ್ಟನು ಅಂತಕ್ಕಂಥದ್ದು ಉತ್ತರ ಬತ್ತು. ಮುನಿಸುತ್ತರು ಹೆದರಲು ಕಾರಣವೇನು ಅಂತ ಕ್ವಶನ್ ಕೇಳಿದ್ದಾರೆ. ಉತ್ತರ ಇದೆ, ಇದು ಅರಸರ ಕುದುರೆ, ಬಿಡದಿದ್ದರೆ ಬಂದು ಹೊಡೆಯುವರೆಂದು ಮುನಿಸುತ್ತರು ಹೆದರಿದರು. ಪ್ರಶ್ನೆ 17, ಎಸ್, ಯಾರಿಗೆ ವಸಂತ ಮುಖ ತೋರಲಿಲ್ಲ ಅಂತ ಕೇಳಿದ್ರು. ಸರಿಯಾದ ಉತ್ತರ ಬರ್ತದ. ಕಂಬಾರ, ಕುಂಬಾರ, ನೇಕಾರ, ಕೇದಿಯ ಬಡಮಾರನಿಗೆ ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥದ್ದು ಪ್ರಶ್ನೆಗೆ ಉತ್ತರ ಆಗ್ತದೆ. ಇನ್ನು 2 ಅಂಕದ 10 ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳೇ. ಉತ್ತರ ಇತ್ತು, ರಾಜರ ಪ್ರಕೃತಿ ಹೇಗಿರುತ್ತದೆ ಅಂತ ಕೇಳಿದ್ದಾರೆ. ಆಲ್ರೆಡಿ ತಾವುಗಳು ಹಿಂದೆನೂ ಕೂಡ ಇದ್ರ ಬಗ್ಗೆ ಓದಿರ್ಬೋದು. ಇದು ರಾಜರ ಪ್ರಕೃತಿಯನ್ನು ತೋರಿಸ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿರಿ ಅಂತ ಇದೆ. ಎಸ್, ಇದು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ಅಂತ ಪ್ರಶ್ನೆಗೆ 19ರ ಉತ್ತರ. ಪ್ರಶ್ನೆ 20, ಮೊಗ್ಗನ್ನ ಆದರ್ಶವಾಗಿ ಸ್ವೀಕರಿಸಲು ಇರವು ತೊಡಕುಗಳು ಏನು. ಎಸ್, ಮೊಗ್ಗನ್ನು ಆದರ್ಶವಾಗಿ ಸ್ವೀಕರಿಸಲು ಇರ್ತಕ್ಕಂಥ ತೊಡಕುಗಳನ್ನು ಇಲ್ಲಿ ಏನು ಮಾಡಿದ್ದಾರೆ, ಈ ಉತ್ತರಗಳಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೆ 21, ಧರ್ಮಾಧಿಕಾರರು ವಟವೃಕ್ಷಕ್ಕೆ ಏನು ಹೇಳಿದರು ಅಂತ ಕೇಳಿದ್ದಾರೆ. ಧರ್ಮಾಧಿಕಾರಣರು ವಟವೃಕ್ಷಕ್ಕೆ ನೀನಾದರೋ ಯಕ್ಷಾದಿ ದಿವ್ಯ ದೇವತೆಗಳು ವಾಸ ಮಾಡುವಂಥ ಮತ್ತು ಅವರ ಸೇವೆಯನ್ನು ಮಾಡುವಂತಹವನು ಆಗಿರುವೆ. ಹಾಗಾಗಿ ನಿನ್ನನ್ನು ಸಾಕ್ಷಿಯಾಗಿ ಕೇಳುತ್ತಿದ್ದೇವೆ. ನೀನು ತಪ್ಪದೇ ಸಾಕ್ಷಿಯನ್ನು ನುಡಿ ಅಂತ ಹೇಳಿರ್ತಕ್ಕಂಥದ್ದು. ಎಸ್, ಗಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೀತಂತ ಕೇಳಿದ್ದಾರೆ. 22ರಲ್ಲಿ ಎಸ್, ಹಲಗಲಿ ಮೇಲೆ ದಾಳಿ ಆಗಿರ್ತಕ್ಕಂಥ ವಿಧ. ಮುಂದೆ ಕುದುರೆ ಕಟ್ಟೋ ವಿಚಾರದಲ್ಲಿ ಲವನಿಗೂ ಮುನಿಸತ್ತರಿಗೂ ನಡೆದ ಸಂವಾದವನ್ನು ಬರಲಿಕ್ಕೆ ಕೇಳಿದ್ದಾರೆ. ಇದಿತ್ತು 23ನೇ ಪ್ರಶ್ನೆಯ ಉತ್ತರ.
ಇನ್ನು ಪ್ರಶ್ನೆ 24ಕ್ಕೆ ಹೋಗೋದಾದರೆ ವಿದ್ಯಾರ್ಥಿಗಳೇ, ಅಂಟು ದಿ ಲಾಸ್ಟ್ ಕೃತಿಯಲ್ಲಿ ಗಾಂಧೀಜಿಯವರ ಮೇಲೆ ಹೇಗೆ ಪ್ರಭಾವ ಬೀರಿತು ಅಂತ ಕೇಳಿದ್ದಾರೆ. ಇದಿತ್ತು ಅಂಟು ದಿ ಲಾಸ್ಟ್ ಅಂತಕ್ಕಂಥ ಕೃತಿ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ವಿಧ. ನೆಕ್ಸ್ಟ್, ಜನರಲ್ ಡಯರ್ನ ಮಾನಸಿಕ ಸ್ಥಿತಿಯನ್ನು ವಿವರಿಸಿದೆ ಅಂತ ಕೇಳಿದ್ದಾರೆ. 25ನೇ ಪ್ರಶ್ನೆ ಉತ್ತರ ಇತ್ತು ಜನರಲ್ ಡಯರ್ನ ಮಾನಸಿಕ ಸ್ಥಿತಿ. ಮುಂದಿನ ಪ್ರಶ್ನೆ, ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಅಂತ ಪ್ರಶ್ನೆ ಇತ್ತು. ಸೊ ಉತ್ತರ ಹಾಡು ಕಿವಿಗೆ ಬಿದ್ದಾಗ ಪೈಗಳು ಮಾಡಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇದು ಇತ್ತು. ಇನ್ನು 2 ಅಂಕದಲ್ಲಿ ಲಾಸ್ಟ್ ಕ್ವಶನ್ ಇತ್ತು, ಲಾಲಾ ಲಜಪತ್ ರಾಯರು ಲಾಠಿ ಏಟಿನೊಂದಿಗೆ ತೀರಿಕೊಳ್ಳೋ ಸಮಯದಲ್ಲಿ ಏನು ಹೇಳಿದರು ಅಂತ ಇದೆ. ಸೊ ಇದು 27ನೇ ಪ್ರಶ್ನೆ ಉತ್ತರ ಇತ್ತು. ಇಲ್ಲಿಗೆ 2 ಅಂಕದ ಪ್ರಶ್ನೆ ಮತ್ತು ಉತ್ತರಗಳು ಮುಗಿತು. ಇನ್ನು ಕವಿ ಸಾಹಿತಿಗಳ ಪರಿಚಯದಲ್ಲಿ ಪೂತಿನ ಮತ್ತು ಲಕ್ಷ್ಮೀಶ್ ಅವರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಉತ್ತರ ಪೂತಿನ ಮತ್ತು ಲಕ್ಷ್ಮೀಶ್ ಅವರ ಬಗ್ಗೆ ಇರತಕ್ಕಂಥದ್ದಿದೆ. ಸೊ ಇಷ್ಟು ಬರೆಯೋದಕ್ಕಿಂತ ಅವರ ಒಂದು ಜನ್ಮಸ್ಥಳ, ಕಾಲ, ಕೃತಿ, ಪ್ರಶಸ್ತಿ, ವಿಶೇಷತೆಗಳನ್ನು 4ರಿಂದ 5 ಸಾಲುಗಳಲ್ಲಿ ಬರೆದ್ರೂ ಕೂಡ ನಿಮ್ಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಮುಂದಿನ ಪ್ರಶ್ನೆ, ಇದಕ್ಕೆ ಪ್ರಸ್ತಾರ ಹಾಕಿ ಗದ್ಯ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕಾಗಿತ್ತು. ಇವು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ, ಸ್ವಲ್ಪ ತಾವುಗಳು ಪ್ರಾಕ್ಟೀಸ್ಗಳನ್ನು ಮಾಡಿ. ಇದಿತ್ತು ಕಂದ ಪದ್ಯ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಯಾವುದಾದ್ರೂ ಒಂದನ್ನು ಗಾದೆ ವಿಸ್ತರಿಸಿ ಅದರ ಬರಬೇಕೆ ಮಹತ್ವವನ್ನು ಬರಿಬೇಕಿತ್ತು. ಇಲ್ಲಿ ಮುಂಚೆ ಒಂದು ಪ್ರಶ್ನೆ ಇಲ್ಲಿ ಬಂದಿರತಕ್ಕಂಥದ್ದು ಅಲಂಕಾರ ಇದೆ. ಸೊ ಫಸ್ಟಿಗೆ ಅಲಂಕಾರ ನೋಡ್ಕೊಡ್ರಿ. ಆ ವಾಕ್ಯ ಏನಾಯ್ತಂತಂದ್ರೆ, ಬಳ್ಳಾರಿಯ ಮನೆಯಂ ಪರಕೆಯ ಕುರಿಯಂ ಪುಗಿಸುವಂತೆ ಅಂತ ಇದೆ. ಸೊ ಇದರ ಅಲಂಕಾರ ಅದು ಉಪಮಾಲಂಕಾರ ಆಗ್ತದೆ. ಲಕ್ಷಣ ಏನಿದಾವೆ ಅಂತ ನೋಡ್ಕೊಡ್ರಿ. ಇಲ್ಲಿ ಗಾದೆ ಮಾತಿದೆ, ಚಿಂತೆ ಮುಪ್ಪು ಸಂತೋಷವೇ ಯೌವನ ಅಂತಕ್ಕಂಥದ್ದು ಒಂದಿದೆ. ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತಕ್ಕಂಥದ್ದಿದೆ. ಓದ್ಕೊಂಡಿದ್ರು ಕೂಡ ಇದರಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ತಾವು ಮಹತ್ವವನ್ನು ತಿಳಿದು ಬರೀಬಹುದು. ಖಂಡಿತವಾಗಿ 3 ಅಂಕಗಳನ್ನ ಕೊಡ್ತಾರೆ. ಇನ್ನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಸ್ಕೋರಿಂಗ್ ಆಗ್ತಕ್ಕಂಥ ಸಂದರ್ಭಗಳಿದಾವೆ. ಯಾರನ್ನು ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರೇನು, ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು. ಧರ್ಮದ ಕೇಂದ್ರ ಈಶ್ವರನಲ್ಲಿದೆ, ಹುಸಿಯದ ಬೇಹಾರಿಯೇ ಇಲ್ಲ, ಹಸುರಿಳುವ ಉಸಿರು, ಪಾಂಡವರೋಳಿರು ಎಂದು ಛಲಮನೆ ಮೆರವೆ, ವಿದ್ಯಾಧನಮೇ ಧನ ಮುಪ್ಪುದು. ಸೊ ಈ 33ರಿಂದ 38ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಇದು 33ನೇ ಸಂದರ್ಭ ಇತ್ತು. ವಿಕ್ರು ಗೋಕಾಕ್ ಅವರು ಬರೆದಿರ್ತಕ್ಕಂಥ ಲಂಡನ್ ನಗರ ಪಾಠದ ವಾಕ್ಯ ಇದೆ. 34ನೇದು ಶ್ರೇಷ್ಠ ಭಾರತೀಯ ಚಿಂತನೆಗಳು ಪಾಠದ ವಾಕ್ಯ. 35 ವೃಕ್ಷ ಸಾಕ್ಷಿ ಪಾಠದ ವಾಕ್ಯ ಇತ್ತು. ಇನ್ನು 36ರಲ್ಲಿ ಹಸಿರು ಪದ್ಯದ ಸಾಲಿತ್ತು. 37ರಲ್ಲಿ ಛಲಮನೆ ಮೆರವೆ ಅಂತಕ್ಕಂಥ ಪದ್ಯದ ಸಾಲಿತ್ತು. 38ರಲ್ಲಿ ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯದ ಸಾಲು ಇತ್ತು. ಅಲ್ಲಿ ಸಂದರ್ಭ ಆಯ್ಕೆ ಸಂದರ್ಭ ಸ್ವಾರಸ್ಯವನ್ನು ನೋಡ್ಕೊಡ್ರಿ. ಪದ್ಯ ಭಾಗ ನೋಡೋಣ. ಇಲ್ಲಿ ಇದೆ, ಕೊರಳ ಸೆರೆದಿಂದ ಹಿಡಿದು ಚಿಂತಿಸಿದವರೆಗೆ ಇದೆ, ಮಾರಿ ಗೌತನವಾಯಿತು ಹಿಡಿದು ರಾಜೀವ ಸಕನಾಣೆ ಅಂತ ಇದೆ. ಸೊ 2 ಪದ್ಯದ ಭಾಗಗಳು ಇಲ್ಲಿದ್ದಾವೆ. ಸೊ ಇವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್. 2 ಕೂಡ ಹಳಗನ್ನಡದ ಪದ್ಯಗಳನ್ನೇ ಕೊಟ್ಟಿದ್ದಾರೆ. ಇನ್ನು ಈ ಪದ್ಯದ ಭಾಗ ಮೌಲ್ಯ ಆಧರಿಸಿ ಅದನ್ನು ಬರಿಬೇಕಿತ್ತು. ಮತಗಳೆಲ್ಲವೂ ಪಥಗಳು ಎನ್ನುವ. ಸೊ ಇದಿತ್ತು ಆ ಒಂದು ಪದ್ಯ ಭಾಗದ ಮೌಲ್ಯ ಆಧಾರಿತ ಒಂದು ಸಾರಾಂಶ. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ ಶಬರಿಗೆ ಚಿಂತೆ ಹಿಂಗಿ ಹೋದ ಸಂದರ್ಭ, ನಂಬಿ ಕೆಟ್ಟವರ್ಲೆಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಅಂತ ಇದೆ. ಸೊ ಉತ್ತರ ಇದೆ 41ನೇ ಪ್ರಶ್ನೆಯ ಉತ್ತರ. ಇದಿತ್ತು ಆಯ್ಕೆ ಪ್ರಶ್ನೆಯಲ್ಲಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ, ಯಾವ ಸಂಕಲ್ಪ ಕವಿಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯ? ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು GS ಶಿವರುದ್ರಪ್ಪನವರ ಅಭಿಪ್ರಾಯ. ಸೊ ಇಲ್ಲಿದೆ ಅದು ಪ್ರಶ್ನೆ. ಇದು ಸಂಕಲ್ಪ ಬಗ್ಗೆ ಇತ್ತು. ನೆಕ್ಸ್ಟ್ ಇದು ಆಯ್ಕೆ ಪ್ರಶ್ನೆಯಲ್ಲಿರ್ತಕ್ಕಂಥ ಉತ್ತರ ಇತ್ತು. ಇನ್ನು ಗದ್ಯ ಭಾಗವನ್ನು ಆಧರಿಸಿ 2 ಪ್ರಶ್ನೆಗಳಿಗೆ ಉತ್ತರ ಇತ್ತು. ಗದ್ಯ ಭಾಗ ಓದ್ಕೊಡ್ರಿ. ಕೆಳಗಡೆ ಇರ್ತಕ್ಕಂಥ 2 ಪ್ರಶ್ನೆಗಳಿದಾವೆ. ಆ ಪ್ರಶ್ನೆಗಳಿಗೆ ಉತ್ತರ ಇದೇ ಇತ್ತು, 43ರ 1 ಮತ್ತು 2. ಇನ್ನು ಮುಂದೆ ನೋಡೋದಾದ್ರೆ ವಿದ್ಯಾರ್ಥಿಗಳೇ ಪತ್ರ ಲೇಖನ ಇದೆ. ವ್ಯಾಕರಣ ಪುಸ್ತಕ ಕೋರಿ ಸಪ್ನಾ ಬುಕ್ ಹೌಸ್ ಬೆಂಗಳೂರು ಇವರಿಗೆ ಪತ್ರ ಬರೀಬೇಕಿತ್ತು. ಪರೀಕ್ಷಾ ಸಿದ್ಧತೆ ಕುರಿತು ತಂದೆಗೆ ಪತ್ರ ಬರೀಬೇಕಿತ್ತು. ಸೊ 2 ಪತ್ರಗಳ ನಮೂನೆಗಳನ್ನು ತೋರಿಸ್ತೀವಿ. ಇದಿತ್ತು ಪುಸ್ತಕ ಭಂಡಾರ ಪುಸ್ತಕ ಮಳಿಗೆಗೆ ಪುಸ್ತಕ ಕಳುಹಿಸಂತೆ ಕೋರಿ ಬರೀತಕ್ಕಂಥ ಪತ್ರ. ಇದು ತಂದೆಗೆ ಬರೀತಕ್ಕಂಥ ಪತ್ರ ಇತ್ತು. ಸೊ ನಮೂನೆಗಳನ್ನು ನೋಡಿಕೊಂಡ್ರೆ ವಿಷಯಕೋಶಗಳನ್ನು ಕೂಡ ಹೇಗೆ ಬರೆದಿದ್ದಾರೆ. ಕಡೆಗೆ ನಿಬಂಧಗಳಲ್ಲಿ ಗ್ರಂಥಾಲಯಗಳ ಮಹತ್ವ ಮತ್ತು ಜಾಗತಿಕ ತಾಪಮಾನದ ಪರಿಣಾಮಗಳು ಕೇಳಿದ್ದಾರೆ. ಅದು ಇದೆ ಗ್ರಂಥಾಲಯಗಳ ಮಹತ್ವ, ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರಗಳನ್ನು ಹಾಕಿ ತಾವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಇದು ಜಾಗತಿಕ ತಾಪಮಾನದ ಪರಿಣಾಮ ಇತ್ತು. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ.